Hi all my dear viewers, welcome to my channel Monica Swarna's World. ಇದು ನನ್ನ 4th ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ನನ್ನ ಕಂಪ್ಲೀಟ್ ಡೇ ಮಾರ್ನಿಂಗ್ ಟು ನೈಟ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ. ಸೊ ನಿಮ್ಮ ಲೈಕ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬನ್ನಿ ನನ್ನ ಈ ವ್ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ ನೋಡೋಣ. ಸೊ ಈಗ ಬೆಳಿಗ್ಗೆ ಟೈಮ್ ಬಂದು 6:45. ಅಷ್ಟರೊಳಗಾಗಲೇ ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕಿದ್ದಾಗಿದೆ. ಸೊ ಇದಾಗ್ತಿದ್ದಂಗೆ ನನ್ನ ಮಗ ಎದ್ಬಿಟ್ಟ. ಅವನ ಅಮ್ಮ ಜೋಲಿಗೆ ಹಾಕಿ ಮಲಗಿಸ್ತಾ ಇದ್ದಾರೆ. ಯಾಕಂದರೆ ಅವನು ಎದ್ಬಿಟ್ರೆ ನಮ್ಮ ಬೆಳಿಗ್ಗೆ ಕೆಲಸಗಳು ಯಾವುದೂ ನಡೆಯಲ್ಲ. ಮಗಳಿಗೆ ಸ್ಕೂಲಿಗೆ ಟೈಮ್ಗೆ ರೆಡಿ ಮಾಡಿ ಕಳ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಅವನ್ನ ಮಲಗಿಸಿದ ನಂತರ ನೆಕ್ಸ್ಟ್ ಕೆಲಸ ಏನು ಅಂತ ನೋಡ್ಕೊಳ್ತೀವಿ. ನನ್ನ ಮಗಳು ಕೂಡ ಇನ್ನೂ ಮಲಗಿದ್ದಾಳೆ. ಅವಳನ್ನು 7:15 ಅಥವಾ 7:45 ಅಷ್ಟರೊಳಗೆ ಎಬ್ಬಿಸ್ತೀನಿ. ಸೊ ನಿನ್ನೆ ರಾತ್ರಿನೇ ಎಲ್ಲ ಪಾತ್ರೆ ತೊಳೆದಿರೋದ್ರಿಂದ ಅಡುಗೆ ಮನೆ ಕೂಡ ನೆಕ್ಸ್ಟ್ ಕೆಲಸಕ್ಕೆ ರೆಡಿ ಇದೆ. ಆ್ಯಂಡ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು 1 ಲೋಟ ನೀರು ಕುಡಿತೀನಿ. ಸೊ ಫಸ್ಟ್ ಅದು ಡಿಟಾಕ್ಸ್ ಥರ ನನಗೆ ಫಸ್ಟಿಂದ ರೂಢಿ ಇರೋದು, ತುಂಬ ದಿನಗಳಿಂದ ನಾನು ಫಾಲೋ ಮಾಡ್ತಾ ಇರೋದು. ಅದೇ ಒಂದು ಹ್ಯಾಬಿಟ್ನೇ ನನ್ನ ಮಗಳಿಗೂ ನಾನು ಕಲಿಸಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ನೀರು ಕುಡಿಯೋದು. ಸೊ ಅವಳನ್ನು ಬೆಳಿಗ್ಗೆ ಎಬ್ಸೋಕ್ಕೆ 1 ಲೋಟ ನೀರು ಮುಂದೆ ಇಟ್ಕೊಂಡೆ ನಾನು ಅವಳನ್ನು ಎಬ್ಬಿಸಿ ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು. ಸೊ ನನ್ನ ಮಗಳು ಎದ್ದು ಅವಳು ವಾಶ್ರೂಮ್ ಕೆಲಸಗಳು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಯೂನಿಫಾರ್ಮ್ ಹಾಕಿ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 1 ಅವರ್ ಟೈಮ್ ಆಗಿರುತ್ತೆ. ಸೊ ಈ 1 ಅವರ್ ಗ್ಯಾಪ್ ಆದಮೇಲೆ ನಾನು 1 ಲೋಟ ನೀರಿಗೆ 3ರಿಂದ 4 ಸ್ಪೂನಷ್ಟು ಆಮ್ಲ ಜ್ಯೂಸ್ ಹಾಕ್ಕೊಂಡು 1 ಗ್ಲಾಸ್ ನೀರು ಕುಡಿತೀನಿ. ನನಗೆ ಸ್ವಲ್ಪ ಹೆಲ್ತ್ ಎಫೆಕ್ಟ್ ಆಗಿದ್ದ ಕಾರಣ ನಾನು ಆಮ್ಲ ಜ್ಯೂಸನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು. ಸೊ ನಾನು ಅದು ಪ್ರಾಕ್ಟೀಸ್ ಫಾಲೋ ಮಾಡ್ತಿರೋದ್ರಿಂದ ನನಗೆ ಎಷ್ಟೋ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಾವು ನಮ್ಮ ಡೈಲಿ ಲೈಫಲ್ಲಿ ಆರಾಮಾಗಿರಬೇಕು ಅಂತಂದರೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಅಂತ ಹೇಳ್ಬೋದು. ಇವತ್ತು ನಮ್ಮ ಮನೇಲಿ ಸಿಂಪಲ್ಲಾಗಿ ಬೆಳಿಗ್ಗೆ ಟಿಫನ್ಗೆ ಮೊಸರನ್ನ ಮಾಡ್ಕೊಂಡಿದ್ವಿ. ಮಗಳು ಅದನ್ನೇ ತಿನ್ಕೊಂಡು ಹೋದ್ಲು. ಬಟ್ ಬಾಕ್ಸಿಗೆ ಅದು ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ಅಂತ ಆನ್ ದ ವೇ ಹೋಗ್ತಾ ನಾನು ಅವಳಿಗೆ ಇಡ್ಲಿ ಪಾರ್ಸೆಲ್ ಮಾಡಿ ಲಂಚ್ ಬಾಕ್ಸಿಗೆ ಕಳಿಸ್ದೆ. ನನ್ನ ಮಗಳಿಗೆ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದು ನಾನು 1 ಲೋಟ ಕಾಫಿ ಕುಡಿದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ನಾನು ಎವ್ರಿ ಟೈಮ್ ಫೇಸ್ ವಾಶ್ ಮಾಡಿದ್ಮೇಲೆ ರೆಗ್ಯುಲರ್ ಆಗಿ ಅಲೋವೆರಾ ಜೆಲ್, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಲೋಷನ್ ಇವು 3ನ್ನ ಯೂಸ್ ಮಾಡ್ತೀನಿ. ಸೊ ದಟ್ ನನ್ನ ಸ್ಕಿನ್ ಸ್ವಲ್ಪ ಫೇಶಿಯಲ್ ಸ್ಕಿನ್ ನಂದು ಒಂಚೂರು ಟ್ಯಾನ್ ಆಗಿದೆ. ಹಾಗಾಗಿ ನಾನು ರೆಗ್ಯುಲರಾಗಿ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತೀನಿ. ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೂ ಮೊದಲು ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ. ಸೊ ತಲೆಗೆ ಒಂಚೂರು ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಳ್ಳೋಣ ಅಂತ ಹೇಳಿ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿಬಿಟ್ರೆ ನಂಗೆ ಒಂಚೂರು ಆರಾಮ ಅನಿಸುತ್ತೆ, ರಿಲೀಫ್ ಅನಿಸುತ್ತೆ. ಸೊ ಆ ಧೂಳು ಕೂತ ಮೇಲೆ ಮತ್ತೆ ಒಂಥರ ಅನಿಸುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಎನಿ ಕ್ಲೀನಿಂಗ್ ಕೆಲಸ, ಡಸ್ಟಿಂಗ್ ಕೆಲಸ ಇಟ್ಕೊಂಡ್ವಿ ಅಂದರೆ ಸೊ ತಲೆಗೆ ಎಣ್ಣೆ ಹಚ್ಚಿದ್ರೆ ಆರಾಮಿರುತ್ತೆ. ಸೊ ನಾನು ತಲೆಗೆ ಎಣ್ಣೆ ಹಚ್ಚಿದ ಮಾರನೇ ದಿನ ಎವ್ರಿ ಟೈಮ್ ತಲೆಗೆ ಸ್ನಾನ ಮಾಡ್ತೀನಿ. ಯಾಕಂದರೆ 1 or 2 ಡೇಸ್ ಆದಮೇಲೆ ನಾನು ನೀರು ಹಾಕ್ಕೊಂಡ್ರೆ ತುಂಬ ಹೇರ್ ಫಾಲ್ ಆಗುತ್ತೆ. ಅದೇ ಕಾರಣಕ್ಕೆ ನಾನು ಎಣ್ಣೆ 1 ದಿನ ಮಾತ್ರ ತಲೆಯಲ್ಲಿ ಬಿಡ್ತೀನಿ. ಮಾರನೇ ದಿನ ಕಂಪಲ್ಸರಿ ನಾನು ತಲೆಗೆ ಸ್ನಾನ ಮಾಡಿಬಿಡ್ತೀನಿ. ಎಣ್ಣೆ ಹಚ್ತಾ ಇದ್ರೇ ಸುಮಾರು ಕೂದಲು ಕೈಗೆ ಬರ್ತಾಯಿತ್ತು. ನನಗಂತೂ ತುಂಬ ಬೇಜಾರಾಯ್ತು ಅದು ನೋಡಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಹೆಲ್ತ್ ವೈಸ್, ಸೀಸನ್ ವೈಸು ಹೇರ್ ಫಾಲ್ ಆಗುತ್ತೆ ಅಂತಾರೆ. ಬಟ್ ನಾವು ಸಣ್ಣ ಪುಟ್ಟ ಚೇಂಜಸ್ ತಂದ್ಕೊಳ್ಳೋದ್ರಿಂದ ನಮ್ಮ ಹೇರ್ ಕೇರ್ನ ಮಾಡ್ಬೋದು. ವೀಕ್ಲಿ ಒನ್ಸ್ ಆಯಿಲ್ ಮಾಡ್ಕೊಳ್ಳೋದು, ಸ್ನಾನ ಮಾಡೋಕ್ಕೂ ಮೊದಲು ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ತಲೆಗೆ, ಆ್ಯಂಡ್ ಶ್ಯಾಂಪು ಮಾಡಿದ್ಮೇಲೆ ಕಂಡೀಷ್ನರ್ ಯೂಸ್ ಮಾಡೋದು, ಆ್ಯಂಡ್ ಆಫ್ಟರ್ ಹೇರ್ ವಾಶ್ ಹೇರ್ ಸೆರಮ್ ಯೂಸ್ ಮಾಡೋದು. ಹೀಗೆ ಕೆಲವೊಂದು ಸಣ್ಣ ಪುಟ್ಟ ಹೇರ್ ಕೇರ್ ಟಿಪ್ಸ್ ಫಾಲೋ ಮಾಡಿದ್ರೆ ನಮ್ಮ ಹೇರ್ನ ನಾವು ಆರಾಮಾಗಿ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಬೋದು. ಸೊ ಈಗ ನಾನು ಬೇಸಿಕ್ಕಾಗಿ ರೆಡಿ ಆದೆ, ಹಣೆಗಿಟ್ಕೊಂಡು ತಲೆ ಬಾಚಿಕೊಂಡು. ಸೊ ಈಗ ನನ್ನ ಮುಂದಿನ ಕೆಲಸ ಮನೆ ಕ್ಲೀನಿಂಗ್. ಬನ್ನಿ ನನ್ನ ಮುಂದಿನ ಕೆಲಸ ಹೇಗಿರುತ್ತೆ ನೋಡೋಣ. ಸೊ ರೂಮ್ಸ್ಗಳಲ್ಲಿ ಬೆಡ್ಸ್ ಮೇಲಿನ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಆಲ್ಮೋಸ್ಟ್ 1 ವಾರ ಆಗಿತ್ತು. ಮಕ್ಕಳಿಗಿಬ್ಬರಿಗೂ ಹುಷಾರಿಲ್ಲದೆ ಇದ್ದಿದ್ದರಿಂದ ನನಗೆ ಅದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಇವಾಗ ಅದಕ್ಕೆ ಅದು ನೋಡೋಕ್ಕಾಗ್ದಿರ ಇವತ್ತು ಅಟ್ಲೀಸ್ಟ್ ಚೇಂಜ್ ಮಾಡಲೇಬೇಕು ಟೆನಿ ಕಾಸ್ಟ್ ಅಂತ ನಾನು ಇವತ್ತು ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಸೊ ನಾನು ಬೆಡ್ಶೀಟ್ಸ್ ಅದೆಲ್ಲ ಚೇಂಜ್ ಮಾಡೋಕ್ಕೂ ಮೊದಲು ಡಸ್ಟಿಂಗ್ ಮಾಡ್ಕೊತೀನಿ. ಕಿಟಕಿ, ಬಾಗಿಲು ಆ್ಯಂಡ್ ಗೋಡೆಗಳು, ಎವ್ರಿ ರೂಮ್, ಎವ್ರಿ ಕಾರ್ನರ್ಸ್. ಸೊ ಇದಾದಮೇಲೆ ಬೆಡ್ಶೀಟ್ ಚೇಂಜ್ ಮಾಡ್ತೀನಿ. ಸೊ ಅದಕ್ಕೆ ಮೊದಲು ಒಂದು ಸತಿ ಹಾಸಿಗೆ ಒದರಿ ಆಮೇಲೆ ದಿಂಬು ಕವರಿಂದ ಹಿಡಿದು ಬೆಡ್ ಸ್ಪ್ರೆಡ್ಡಿಂದ ಹಿಡಿದು ಎಲ್ಲ ನೀಟ್ ಮಾಡಿ ಅದನ್ನು ನೀಟಾಗಿ ಅರೇಂಜ್ ಮಾಡಿ ನಾನು ಸೆಟ್ ಮಾಡ್ತೀನಿ.
ಇಲ್ಲಿ ಪಂಚೆ ಹಾಸಿದ್ದೀನಿ 2 ಇಷ್ಟೇ. ಆ ಕಾರ್ನರಲ್ಲಿ ನನ್ನ ಮಗ ಮಲ್ಕೊತಾನೆ. ಸೊ ಅವನಿಗೆ ಕಾಟನ್ ಪಂಚೆ ಹಾಕಿದ್ರೆ ಮೆತ್ತಗಿರುತ್ತೆ ಅಂತ ಒಂದು. ಆಮೇಲೆ ಅವನೇನಾದರೂ ನಿದ್ದೆನಲ್ಲಿ ಒದ್ದೆ ಮಾಡಿಕೊಂಡ್ರೆ ಡೈರೆಕ್ಟ್ ಹಾಸಿಗೆ ಒದ್ದೆ ಆಗಲ್ಲ, ಈ ಬಟ್ಟೆಗಳು ಮಾತ್ರ ಒದ್ದೆ ಆಗುತ್ತೆ. ಸೊ ದಟ್ ಈ ಬಟ್ಟೆ ಚೇಂಜ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ. ಸೊ ನಾನು ಬೆಡ್ಶೀಟ್ಸ್ ಎಲ್ಲ ಹಾಕ್ತಿದ್ದಂಗೆ ಸ್ವಲ್ಪ ನನಗೆ ಸುಸ್ತಾದಂಗೆ ಆಯಿತು. ಹಾಗಾಗಿ ಒಂದು ಗ್ಲಾಸ್ ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಇದು ನಾನು ತಿಂಡಿ ಆದಮೇಲೆ ರೆಗ್ಯುಲರ್ ಟೀ ಕುಡಿತಿದ್ದೆ, ಅದನ್ನು ಗ್ರೀನ್ ಟೀಗೆ ರೀಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ನನ್ನ ಹೆಲ್ತ್ ಇಶ್ಯೂಸ್ ಜೊತೆಗೆ ನನ್ನ ಹ್ಯಾಬಿಟ್ ಕೂಡ ನನಗೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಚೇಂಜಸ್ ನಾನು ತಂದ್ಕೊಂಡಿದ್ದೀನಿ. ನಾನು ಏನು ಕೆಲಸ ಮಾಡ್ತಾಯಿದ್ರು ನನ್ನ ಮಗ ನನ್ನ ಹಿಂದೆ ಜೊತೆಯಲ್ಲೇ ಇರ್ತಾನೆ. ಈಗ ನಾನು ಟೀ ಕುಡಿತಾ ಇದ್ದೀನಿ, ಬಿಸಿ ಬಿಸಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದರೆ ಹೇಳ್ತಾ ಇದ್ದಾನೆ. ಸೊ ಈ ಕೆಲಸದೊಂದಿಗೆ ನನ್ನ ಈ ಒಂದು ರೂಮಿಂದ ಕ್ಲೀನಿಂಗ್ ಕೆಲಸ ಮುಗೀತು. ನನ್ನ ಆಫ್ಟರ್ ಕ್ಲೀನಿಂಗ್ ಹೀಗಿದೆ. ಇದು ಒಂದು ಗ್ಯಾಪ್ ಇದೆ ನಮ್ಮ ರೂಮಲ್ಲಿ, ಏನಂದರೆ ಗೋಡೆ ಸ್ವಲ್ಪ ಕ್ರಾಸ್ ಆಗಿರೋದ್ರಿಂದ ಬೆಡ್ ಹಾಕಿದ ಮೇಲೆ ಈ ಥರ ಗ್ಯಾಪ್ ಇದೆ ಗೋಡೆಗೆ. ಸೊ ಹಾಗಾಗಿ ಆ ಕಾರ್ನರ್ಸ್ನ ಗ್ಯಾಪ್ ಫಿಲ್ ಮಾಡಬೇಕು ಅಂತ ಹೇಳಿಬಿಟ್ಟು 2 ದಪ್ಪನಾದ ಪಿಲ್ಲೋಸ್ ಇಟ್ಬಿಟ್ಟು ಮಗುಗೆ ಸೇಫರ್ ಸೈಡ್ ಅವ್ನು ಬೀಳ್ದಿರ ಇರಲಿ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇನ್ನೇನು ರೆಂಟೆಡ್ ಹೌಸಸ್, ಸೊ ಹೇಗಿರುತ್ತೋ ಹಾಗೆ ನಾವು ನಮಗೆ ಬೇಕಾಗಿರೋ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇದು ನಾನು ನನ್ನ ಪಕ್ಕಕ್ಕೆ 4 ಬಟ್ಟೆಗಳು ಇಟ್ಕೊಂಡಿರ್ತೀನಿ, ಇನ್ ಕೇಸ್ ಅವನೇನ ಬೆಡ್ ವೆಟ್ ಮಾಡ್ಕೊಂಡ ಅಂತಂದರೆ ಕೆಳಗೆ ಹಾಸ್ಕೊಳ್ಳೋದಕ್ಕೆ ಅಂತ. ಆ ರೂಮಿನ ಕೆಲಸ ಮುಗೀತಿದ್ದಂಗೆ ಈ ಕಡೆ ಇನ್ನೊಂದು ರೂಮಿಗೆ ಬಂದು ಇಲ್ಲಿ ಗೋಡೆ, ಕಿಟಕಿ, ಬಾಗಿಲು ಎಲ್ಲ ಧೂಳು ಒರೆಸ್ಕೊಂಡು ಧೂಳು ತೆಗೆದು ಕ್ಲೀನ್ ಮಾಡಿಕೊಂಡೆ. ಹಾಗೆ ಕೆಲವೊಂದು ಐಟಮ್ಸ್ ಇಟ್ಟಿರೋ ಅಂಥ ರ್ಯಾಕು, ಸ್ಟಡಿ ಟೇಬಲ್ಲು ಮತ್ತು ಡ್ರೆಸ್ಸಿಂಗ್ ಟೇಬಲಲ್ಲಿ ಎಲ್ಲ ಐಟಮ್ಸು ಡೀಕ್ಲಟರ್ ಮಾಡಿ ಅಲ್ಲಿ ಕೂಡ ಡಸ್ಟಿಂಗ್ ಮಾಡಿಕೊಂಡು ಇಲ್ಲಿನ ಹಳೆ ಬೆಡ್ ಸ್ಪ್ರೆಡ್ ತೆಗೆದು ರಿಮೂವ್ ಮಾಡಿದ್ದೀನಿ. ಹೊಸ ಬೆಡ್ ಸ್ಪ್ರೆಡ್ ಹಾಕ್ತಾ ಇದ್ದಂಗೆ ನನ್ನ ಮಗನಿಗೆ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ತುಂಬ ಹಠ ಮಾಡ್ತಾ ಇದ್ದ. ಅವನಿಗೆ ಹೊಸ ಬೆಡ್ ಸ್ಪ್ರೆಡೆಲ್ಲ ಹಾಸ್ಬಿಟ್ಟು ಅವನಿಗೆ ಅದೇ ಬೆಡ್ ಮೇಲೆ ಮಲಗಿಸ್ಬಿಟ್ಟೆ. ಅವನು ಆರಾಮಾಗಿ ಮಲ್ಕೊಂಡ. ಸೊ ಅವ್ನು ಮಲಗಿದಾಗ್ತಿದ್ದಂಗೆ ನನ್ನ ಎಲ್ಲ ಕೆಲಸಗಳು ಮುಗೀತು. ಸೊ ಇಷ್ಟು ಕ್ಲೀನಿಂಗ್ ಆಯಿತು. ಹಾಲು ಕೂಡ ಫ್ರಿಜ್ಜೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಬಟ್ ಅದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇಷ್ಟು ಕ್ಲೀನಿಂಗ್ ಕೆಲಸ ಇವತ್ತು ಮಾಡ್ಕೊಂಡಿದ್ದೀನಿ. ಇದು ಶೋಕೇಸ್ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಎಲ್ಲ ಡಸ್ಟಿಂಗ್ ಮಾಡಿಕೊಂಡು ಮನೆಯೆಲ್ಲ ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಂಡು ಬರೋಷ್ಟರಲ್ಲಿ ನೋಡಿ ಬೇಡದೇ ಇರೋ ವಸ್ತುಗಳು ಮನೇಲಿ ಸೇರ್ಕೊಂಡಿದ್ದಾಗ ಏನೂ ಗೊತ್ತಾಗಲ್ಲ. ಬಟ್ ಯಾವುದು ಬೇಕು ಯಾವುದು ಬೇಡ ಅಂತ ನೋಡೋಷ್ಟರಲ್ಲಿ ಬೇಡದೇ ಇರೋ ವಸ್ತುಗಳು ಒಂದು ಕಡೆಯಿಂದ ತೆಗಿಬೇಕಾದ್ರೆ ಎಷ್ಟು ಕೈಗೆ ಸಿಕ್ಕತ್ತೆ ಅಂತ. ಸೊ ಮನೆಯಲ್ಲಿ ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದೆ ಅಂತ ಹೇಳಿದ್ನಲ್ಲ, ಫ್ರಿಜ್ಜಲ್ಲಿಂದು ಬೇಡದೇ ಇದ್ದಿದ್ದು ಸಾಮಾನು, ಅಲ್ಲಿ ವೇಸ್ಟೇಜು, ಸಣ್ಣ ಪುಟ್ಟ ಇದ್ದಿದ್ದೆಲ್ಲ ತೆಗೆದು ನೋಡೋಷ್ಟರಲ್ಲಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರೋಷ್ಟರಲ್ಲಿ ಮನೇಲಿ ಇಷ್ಟು ಕಸ ಸೇರಿತ್ತು. ಸೊ ಇದೆಲ್ಲ ಕಸ ಗುಡಿಸ್ಕೊಂಡು ನೀಟಾಗಿ ಆಮೇಲೆ ಮನೆ ನಾನು ಒಂದು ಮಾಪ್ ಮಾಡಿ ಹಾಗಾಗಿ ನಾನು 2 ಸತಿ ಮನೆ ಸಾರಿಸ್ಕೊಂಡೆ. ಒಂದು ಸತಿ ಫುಲ್ಲು ನೀರಾಗಿ ಮಾಪ್ ಹಿಂಡಿದಿರ, ಮತ್ತು 2ನೇ ಸತಿಗೆ ಪೆನಾಯ್ಲ್ ಹಾಕ್ಕೊಂಡು ಫುಲ್ ಗಟ್ಟಿಯಾಗಿ ಮಾಪ್ ಹಿಂಡ್ಕೊಂಡು ಮನೆ ಸಾರಿಸ್ಕೊಂಡೆ. ಸೊ ನಾವು ಓಡಾಡೋ ಜಾಗ, ಊಟ ಮಾಡೋ ಜಾಗ, ನಮ್ಮ ಆಲ್ಮೋಸ್ಟ್ ಸಮಯ ಕಳೆಯೋ ಅಂತ ನಮ್ಮ ಮನೇನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಮಕ್ಕಳು ಓಡಾಡ್ತಿರ್ತಾರೆ, ನಾವು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಹೇ ಇರಪ್ಪ ಸಾಕಾಯಿತು, ಒಂದು ನಿಮಿಷನೇ ಕೂತ್ಕೊತೀನಿ, ರಿಲ್ಯಾಕ್ಸ್ ಮಾಡ್ಕೊತೀನಿ ಅಂಥೇಳಿ ಕೂರೋ ಅಂಥ ಜಾಗ ಸ್ವಚ್ಛವಾಗಿ ಇಟ್ಕೋಬೇಕಲ್ವ. ನಮ್ಮ ಮನೆಯೊಳಗಿನ ವಾತಾವರಣ ಮತ್ತು ಹೊರಗಿನ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿಟ್ಕೊಂಡ್ರೆ ನಮ್ಮ ಹೋಲ್ ಎನ್ವೈರ್ನಮೆಂಟ್ ಕ್ಲೆನ್ಲಿನೆಸ್ಸಲ್ಲಿ ಇರುತ್ತೆ.
ಗುಡಿಸಿದ್ರೆ ಕಸ ಇರಬಾರ್ದು, ಬಡಿಸಿದರೆ ಹಸಿವಿರಬಾರ್ದು. ಈ ಒಂದು ಗಾದೆ ಮಾತಿನ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ಕೆಲಸವನ್ನು ಮಾಡ್ಕೊತಾ ಬಂದರೆ ನಾವು ಮಾಡುವಂಥ ಯಾವ ಕೆಲಸದಲ್ಲೂ ಯಾವುದೇ ಥರವಾದ ಲೋಪದೋಷಗಳು ಇರೋದಿಲ್ಲ. ಯಾವ ಕೆಲಸ ಕೈ ಹಾಕಿದ್ರೂ ಆ ಕೆಲಸ ಸಂಪೂರ್ಣವಾಗಿ ಪರ್ಫೆಕ್ಟಾಗಿ 100% ನಡೆಯುತ್ತೆ. ಏನಂದರೆ ನಮ್ಮ ಕಮಿಟ್ಮೆಂಟ್ ಆ್ಯಂಡ್ ನಮ್ಮ ಇಂಟ್ರೆಸ್ಟ್ ಇವೆರಡೂ ಒಟ್ಟುಗೂಡಿದ್ರೆ ಮಾತ್ರ ಯಾವೊಂದು ಕೆಲಸ ಆಗಲಿ ಸಂಪೂರ್ಣವಾಗಿ 100% ನಡೆಯೋಕ್ಕೆ ಸಾಧ್ಯ. ಸೊ ಇವತ್ತು ನನಗೆ ನಾನು ಹಾಕ್ಕೊಂಡಿದ್ದಂಥ ಟಾರ್ಗೆಟ್ ಮನೆ ಕ್ಲೀನಿಂಗ್ ಆ್ಯಂಡ್ ಈ ಕೆಲಸ ನಾನು ಹೋಪ್ಫುಲಿ 100% ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ನನ್ನ ಕಾನ್ಫಿಡೆನ್ಸ್. ಸೊ ನನ್ನ ಕೆಲಸ ಎಲ್ಲ ಆದಮೇಲೆ ನನಗೆ ಸುಸ್ತಾಯಿತು, ಹಾಗಾಗಿ ಬಾಳೆಹಣ್ಣು ತಿನ್ನೋಣ ಅಂತ ಕೂತ್ಕೊಂಡೆ. ಅದನ್ನು ನೋಡಿ ಮಲಗಿದಂಥ ನನ್ನ ಮಗ ಎದ್ದು ಓಡಿ ಬಂದ ನಾನು ತಿಂತೀನಿ ಅಂತ. ಅವನಿಗೂ ಬಾಳೆಹಣ್ಣು, ಎಲ್ಲ ಹಣ್ಣುಗಳಲ್ಲಿ ಬಾಳೆಹಣ್ಣು ಫೇವ್ರೆಟ್. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ಬಾಳೆಹಣ್ಣು ಕೈ ಕೊಟ್ಟ ತಕ್ಷಣ ಸಿಪ್ಪೆ ಬಿಡಿಸಿ ಎಷ್ಟು ಚೆನ್ನಾಗಿ ನನ್ನ ಕೈ ಕೊಟ್ಟು ಹಣ್ಣು ಮಾತ್ರ ಅವನು ತಿಂತಾ ಇದ್ದಾನೆ. ಹಣ್ಣು ನಂಗೆ ಕೊಡು ಅಂದರೆ ಬೇಡವಂತೆ. ಸೊ ಸಿಪ್ಪೆ ಮಾತ್ರ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಹಣ್ಣು ತುಂಬ ಚೆನ್ನಾಗಿದೆ ಅಂತ ಇದ್ದಾನೆ. ಸೊ ಆಮೇಲೆ ಸ್ಕೂಲ್ ಟೈಮ್ ಆಗಿತ್ತು, ಅವ್ರ ಅಕ್ಕ ಬಂದಳು. ಅವ್ರ ಅಕ್ಕ ತಮ್ಮ ಇಬ್ಬರು ಚೆನ್ನಾಗಿ ಆಟ ಆಡಿಕೊಂಡ್ರು ಸ್ವಲ್ಪ ಹೊತ್ತು. ಸೊ ಅವಳು ಇದ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ನಮ್ಮವರೆಗೂ ಬರೋದೇ ಇಲ್ಲ. ಅವನು ಅವಳು ಇಬ್ಬರು ಆಟ ಆಡ್ಕೊಂಡಿರ್ತಾರೆ. ಆಟ ಆಡ್ದಂಗೆ ಅದೇ ಥರನೇ ಇಬ್ಬರು ಕಿತ್ತಾಡ್ತಾರೆ, ನಮ್ಮ ಹತ್ರಕ್ಕೂ ಬರ್ತಾರೆ. ಹಿಂಗೆ ಮಾಡಿದ್ರು ಅಂತ ಕಂಪ್ಲೇಂಟ್ ಎತ್ಕೊಂಡು. ಸೊ ನಾವು ಅದನ್ನು ಬಗೆಹರಿಸೋದು, ಅವರಿಬ್ಬರು ಮತ್ತೆ ಒಂದಾಗ ಆಡ್ಕೊಳ್ಳೋದು, ಇದು ನಮ್ಮ ಮನೇಲಿ ಯೂಶ್ವಲಿ ನಡೆಯುವಂಥ ಸಿಚುವೇಶನ್ಸ್. ಒಳಗಡೆ ಆಟ ಆಡ್ತಾಯಿದ್ರು. ಆಚೆಯಿಂದ ಹಸು ಕೂಗ್ಕೊಂತ ಇತ್ತು. ಹಸು ಸೌಂಡ್ ಕೇಳಿಸ್ಕೊಂಡು ನನ್ನ ಮಗ ಆಟ ಬಿಟ್ಟು ಓಡ್ದ ಹಸು ಹಿಂದೆ, ಅದೆಲ್ಲಿದ್ದು ನೋಡೋಣ ಅಂತ. ನನಗೆ ಆ ಹಸು ಹತ್ರ ಬರ್ತಾಯಿದ್ರೆ ಭಯ. ಸೊ ಅವನು ನಾನು ಹಣ್ಣು ಕೊಡ್ತೀನಿ ಅಂತೇಳಿ ಅವನೇ ಮೂತಿಗೆ ತಿನ್ಸೋಕ್ಕೆ ಹೋದ ಹಸುಗೆ. ನನಗೆ ಭಯ ಆಗ್ತಾಯಿತ್ತು ಹಸುನ ಮುಟ್ಟಕ್ಕೆ ಮಾಡೋಕ್ಕೆ. ಬಟ್ ಅವನೊಂಚೂರು ಹೆದರಿಕೆ ಇಲ್ಲ, ಏನೋ ತನ್ನ ಫ್ರೆಂಡ್ ಲೆವೆಲಿಗೆ ಟ್ರೀಟ್ ಮಾಡ್ತಾನೆ ಹಸುನ. ಪ್ರತಿ ಸರ್ತಿ ಹಸು ಸೌಂಡ್ ಕೇಳಿಸೋಂಗಿಲ್ಲ, ಹಣ್ಣು ಅಂತ ನಮಗೆ ಗಲಾಟೆ ಮಾಡ್ತಾನೆ. ಹಣ್ಣು ಕೊಡಬೇಕು, ಬಾಳೆಹಣ್ಣು ಕೊಡಬೇಕು, ಹಸು ಹತ್ರ ಕರ್ಕೊಂಡೋಗಿ ಅಂತ. ಸೊ ಬಂದಿದ್ದ ಟೈಮಲ್ಲಿ ಮನೇಲಿ ಹಣ್ಣಿತ್ತು ಅಂದರೆ ಖಂಡಿತ ಅವನ ಕೈಯಿಂದ ಹಸುಗೆ ಹಣ್ಣು ಹಾಕ್ಸಿನೇ ಕಳಿಸೋದು. ಅವನಿಗೂ ಒಂಥರ ಖುಷಿ. ಅದು ಮೂಕ ಪ್ರಾಣಿ ಅಲ್ವಾ, ನಮ್ಮ ಹತ್ರ ಸಮಯಕ್ಕೆ ಏನಿರುತ್ತೋ ಅದನ್ನು ಅವಕ್ಕೆ ತಿನ್ನೋಕ್ಕೆ ಕೊಡೋಕ್ಕಷ್ಟೇ ಸಾಧ್ಯ. ಸೊ ಇವತ್ತು ಹಾಗೆ ಆಯಿತು. ಅವರು ಚೆನ್ನಾಗಿ ಹಸು ನೋಡ್ಕೊಂಡು ಆಟ ಆಡ್ಕೊಂಡಿದ್ದ. ಆಮೇಲೆ ಆ ಹಸು ನೋಡೋಕ್ಕೆ ಒಂದು ಬೆಕ್ಕು ಬೇರೆ ಆಚೆ ಬಂದಿತ್ತು. ಆ ಬೆಕ್ಕು ಹಸು ಇಬ್ಬರು ಆಟ ಆಡ್ಕೊತಾ ಇದ್ರು. ಅದನ್ನು ನೋಡ್ಕೊಂಡು ನನ್ನ ಮಗ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡ್ದ. ಸೊ ಇದು ಸಂಜೆವರೆಗೂ ಹೀಗೆ ನಡೀತು. ಸೊ ಈಗ ಸಂಜೆ ಆಟದ ಸಮಯ ಮುಗೀತು. ಮಕ್ಕಳಿಗೆ ಆಟ ಆಡಿ ಸಾಕಾಯಿತು. ಮನೆಗೆ ಬರ್ತಿದ್ದಂಗೆ ತಿನ್ನೋಕ್ಕೇನಾದರೂ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಸೊ ಹಾಗಾಗಿ ಆಲೂಗಡ್ಡೆ ಕಟ್ ಮಾಡಿ ಅದನ್ನು ಆಲೂ ತವಾ ಫ್ರೈ ಮಾಡಿಕೊಟ್ಟೆ. ಇದು ಒಂಥರ ಕ್ವಿಕ್ ಆ್ಯಂಡ್ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಆಲೂಗಡ್ಡೆನ ಸಣ್ಣದಾಗಿ ಪೊಟ್ಯಾಟೊ ಚಿಪ್ಸ್ ರೀತಿಯಲ್ಲಿ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ತವಾ ಮೇಲೆ ಎರಡೂ ಕಡೆ ಫ್ರೈ ಮಾಡಿಕೊಂಡು ಸ್ವಲ್ಪ ತುಪ್ಪ ಸವರಿ ಎಷ್ಟು ಬೇಕು ಅಷ್ಟು ಉಪ್ಪು ಉದುರಿಸಿ, ಇದ್ದರೆ ಆರಿಗ್ಯಾನೋ ಹಾಕ್ಬೋದು, ಮಿಕ್ಸ್ಡ್ ಹರ್ಬ್ಸ್, ಅಥವಾ ಇಲ್ಲ ಅಂತಂದರೆ ಮ್ಯಾಗಿ ಮಸಾಲ ಕೂಡ ಹಾಕ್ಬಿಟ್ಟು ಫ್ರೈ ಮಾಡಿಕೊಟ್ರೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಸಣ್ಣದಾಗಿ ಅವ್ರಿಗೆ ಟೇಸ್ಟ್ಫುಲ್ಲಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ತರಕಾರಿ ಕೂಡ ಕೊಟ್ಟಂಗಾಯಿತು, ಮಕ್ಕಳಿಗೆ ಟೇಸ್ಟಿಯಾಗಿ ಕೂಡ ಯಾವುದನ್ನ ಒಂದು ಸಣ್ಣದಾಗಿ ಈಸಿ ರೆಸಿಪಿ ಮಾಡಿಕೊಟ್ಟಾಗ ಆಗುತ್ತೆ. ಸೊ ಮಕ್ಕಳಿಗೆ ಸಂಜೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ಮಾಡಿಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಸಂಜೆ ದೇವ್ರ ದೀಪ ಹಚ್ಕೊಂಡೆ. ಸೊ ಸಂಜೆ ದೇವ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಮನೆ ದೀಪ ಬೆಳೆಸೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಸೊ ಇದು ಬೆಳಿಗ್ಗೆ ಸಂಜೆ ದಿನ 2 ಹೊತ್ತು ದೇವ್ರ ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ, ಪ್ರಶಾಂತತೆ ಇರುತ್ತೆ. ಮನೆ ತುಂಬ ಪಾಸಿಟಿವ್ ವೈಬ್ಸ್ ಸ್ಪ್ರೆಡ್ ಆಗುತ್ತೆ. ಅಂಡ್ ನಮ್ಮಲ್ಲಿ ಯಾವುದೋ ಒಂದು ಥರ ಕಾನ್ಫಿಡೆನ್ಸ್, ಯಾವುದೋ ಒಂದು ಥರ ಧೈರ್ಯ, ನಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನೋವಂಥ ಫೀಲು ದೇವ್ರ ಪೂಜೆ ಆದಮೇಲೆ ನಮಗೆ ಮನೇಲಿ ತುಂಬಿರೋ ವಾತಾವರಣನೇ ನಮಗೆ ಅದನ್ನು ತಿಳಿಸ್ಕೊಡುತ್ತೆ. ಸೊ ಮನೇಲಿ ಸಂಜೆ ದೇವ್ರ ದೀಪ ಹಚ್ಚಿದ್ದಾಯಿತು, ದೇವ್ರ ಪೂಜೆ ಆಯಿತು, ನಾವೆಲ್ಲ ಕಾಫಿ ಕುಡ್ದಿದ್ದಾಯಿತು. ಈಗ ನನ್ನ ಮಗಳಿಗೆ ಓದಿಸೋ ಟೈಮ್, ಅವಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇವಾಗಿಂದ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಹೇಳಿ ನಾನು ಅವಳಿಗೆ ಓದಿಸೋಕ್ಕೆ ಅಂತ ಸಂಜೆ ಅಡುಗೆ ಆಗೋವರೆಗೂ ನಾನು ಅವಳಿಗೆ ಓದಿಸೋಕ್ಕೆ ಅಂತ ಟೈಮ್ ಕೊಡ್ತೀನಿ. ನಾನು ಆಗಲೇ ನಿಮ್ಗೆ ಹೇಳಿದ ಹಾಗೆ ನಾನು ಏನು ಕೆಲಸಕ್ಕೆ ಅಂತ ಕೂತ್ರೆ ನನ್ನ ಮಗ ನನ್ನ ಹಿಂದಿಂದನೇ ಇರ್ತಾನೆ. ಅವನು ನಾನೆಲ್ಲೋಗಲಿ ಅಂಥೇಳಿ ಆಟ ಆಡ್ತಾ ಇರ್ತಾನೆ ನನ್ನ ಸುತ್ತಾನೇ. ಓದಿಸ್ತಾ ಮಧ್ಯದಲ್ಲಿ ನಮ್ಮಮ್ಮ ಡ್ರೈ ಫ್ರೂಟ್ಸ್ ಕೊಟ್ಟರು. ಸೊ ಅದನ್ನು ತಿಂತಾ ಇದ್ದೀವಿ. ನಾನು ನನ್ನ ಮಗಳಿಗೆ ಓದಿಸೋಕ್ಕೆ ಇಂತಿಷ್ಟು ಅಂತ ಹೇಳ್ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಇವತ್ತು ಕ್ಯಾರೆಟು ಬೀಟ್ರೂಟು ಹಾಕಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ತಾಯಿದ್ದೀವಿ. ಸೊ ಮಧ್ಯಾಹ್ನದ ಅನ್ನ ಒಂಚೂರು ಉಳಿದಿರುತ್ತೆ, ಬೇಕಿದ್ದರೆ ಅನ್ನ ಮೊಸರು ತಿಂದು ಚಪಾತಿ ಪಲ್ಯ ತಿಂದರೆ ಖಾಲಿ ಆಗುತ್ತೆ. ಸೊ ಯಾವುದೇ ಥರ ಅಡುಗೆನೂ ಹೆಚ್ಚು ಕಮ್ಮಿ ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅನ್ನ ಇನ್ ಕೇಸ್ ಮಧ್ಯಾಹ್ನದ ಉಳಿದಿತ್ತು ಅಂದರೆ ನೈಟ್ ಟೈಮ್ ಎನಿ ಟೈಮ್ ಚಪಾತಿ ಜೊತೆಗೆ ಯಾವುದನ್ನ ಒಂದು ತರಕಾರಿ ಹಾಕಿ ಪಲ್ಯ ಮಾಡಿದ್ರೆ ಅಡುಗೆ
ಮುಗೀತು. ಸೊ ಇವತ್ತು ಹಾಗೆ ಬೀಟ್ರೂಟು ಕ್ಯಾರೆಟು, ಬೀಟ್ರೂಟ್ 2 ಗಡ್ಡೆ ಇತ್ತು, ಹಾಗಾಗಿ 2 ಕ್ಯಾರೆಟು 2 ಬೀಟ್ರೂಟು ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡ್ವಿ. ಸೊ ಇವತ್ತಿಗೆ ನನ್ನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಸೊ ದಟ್ ನನಗೆ ನಿಮ್ಮ ಎಂಕರೇಜ್ಮೆಂಟ್ ಸಿಕ್ಕಿದಷ್ಟು ನನಗೆ ವ್ಲಾಗ್ಸ್ ಮಾಡಿ ಹಾಕೋಕ್ಕೆ ಮೋಟಿವೇಶನ್ ಸಿಕ್ಕುತ್ತೆ. ಸೊ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೋನಿಕಾಸ್ ವರ್ಣಸ್ ವರ್ಲ್ಡ್. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಆಲ್. ಬಾಯ್. ಟೇಕ್ ಕೇರ್.